ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 9ನೇ ಅಧ್ಯಾಯ 10ನೆಯ ಶ್ಲೋಕ. ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಹೇ ಕೌಂತೆಯ, ಅರ್ಜುನನೇ, ನನ್ನ ಅಧ್ಯಕ್ಷತೆಯಲ್ಲಿ ಈ ಭೌತಿಕ ಪ್ರಕೃತಿಯು ಚಲಿಸುವ ಮತ್ತು ಚಲಿಸದೇ ಇರುವ ಈ ಎಲ್ಲ ವಸ್ತುಗಳು ನನ್ನ ಪ್ರಕೃತಿಯಿಂದಲೇ ಕೆಲಸವನ್ನು ಮಾಡುತ್ತವೆ. ಆದ್ದರಿಂದ ಈ ಜಗತ್ತು ನಿತ್ಯ ನಿರಂತರವಾಗಿ ಚೈತನ್ಯಯುಕ್ತವಾಗಿ ಪ್ರಕಟಗೊಳ್ಳುತ್ತದೆ. ಇದನ್ನು ಯಾರು ತಿಳಿಯುತ್ತಾರೆಯೋ ಅವರು ಸುಖಿಗಳಾಗಿರುತ್ತಾರೆ. ಅರ್ಜುನ, ನೋಡು, ಇಲ್ಲಿ ಜಗತ್ತಿನಲ್ಲಿ ಒಂದು ಚರ ಇನ್ನೊಂದು ಅಚರ ಅಂತ ಎರಡು ರೀತಿಯಾಗಿರ್ತಕ್ಕಂಥ ಪ್ರಕೃತಿ ಇದೆ, ವಸ್ತುಗಳಿದೆ. ಚರ ಅಂತಂದರೆ ಚೈತನ್ಯಾತ್ಮಕವಾಗಿರುವಂಥದ್ದು, ಅಚರ ಅಂತಂದರೆ ಅದು ಕಲ್ಲು ಮಣ್ಣು ಮೊದಲಾಗಿರ್ತಕ್ಕಂಥ ಜಗತ್ತು. ಇದೆಲ್ಲವೂ ಚರ ಜಗತ್ತು. ಜೀವ ಜಂತುಗಳು, ಜಲಚರ ಪ್ರಾಣಿಗಳು, ಅರಣ್ಯ ಪ್ರಾಣಿಗಳು, ನಾಡ ಪ್ರಾಣಿಗಳು, ಕಾಡ ಪ್ರಾಣಿಗಳು, ಇವೆಲ್ಲವುಗಳು ಕೂಡ ಚರಜೀವಿಗಳು ಅಂತ ಹೇಳಿಕೊಳ್ಳುತ್ತೆ. ತರು ಲತಾದಿಗಳು ಅಚರ ಜೀವಿಗಳು ಮತ್ತು ಅವು ಚೈತನ್ಯಾತ್ಮಕವಾಗಿರ್ತಕ್ಕಂಥವುಗಳು. ಇವ್ಯಾವಾದರೂ ಕೂಡ ಕೆಲಸ ಮಾಡ್ತಾ ಇದ್ದಾವೆ ಅಂತಾದರೆ ಅವು ನನ್ನ ಪ್ರಕೃತಿಯ ಪ್ರಭಾವದಿಂದ ಕೆಲಸವನ್ನು ಮಾಡುತ್ತವೆ. ಹಾಗಾಗಿ ಈ ಜಗತ್ತಿನ ರಹಸ್ಯ ಅನ್ನುವಂಥದ್ದು ಯಾರಿಗೂ ತಿಳಿದಿಲ್ಲ ಅರ್ಜುನ. ನನ್ನನ್ನು ಯಾರು ತಿಳಿಯುತ್ತಾರೆಯೋ ಅವರಿಗೆ ನನ್ನ ಪ್ರಕೃತಿಯ ಅರಿವಾಗುತ್ತದೆ. ನನ್ನನ್ನು ಯಾರು ತಿಳಿಯುತ್ತಾರೆಯೋ ಅವರಿಗೆ ನನ್ನ ಕರ್ಮದ ಅರಿವಾಗುತ್ತದೆ. ನನ್ನನ್ನು ಯಾರು ತಿಳಿಯುತ್ತಾರೆಯೋ ಅವರಿಗೆ ನನ್ನ ಸ್ವರೂಪದ ಅರಿವಾಗುತ್ತದೆ. ನಾನು ಯಾವ ರೀತಿ ಈ ಜಗತ್ತಿನಲ್ಲಿ ಇದ್ದೇನೆ, ನಾನು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದೇನೆ, ನಾನು ಯಾವ ರೀತಿ ಇಲ್ಲಿ ತೋರ್ಪಡುತ್ತೇನೆ, ಯಾವ ರೀತಿ ವ್ಯವಹರಿಸುತ್ತೇನೆ ಅನ್ನುವಂಥದ್ದು ಎಲ್ಲರಿಗೂ ರಹಸ್ಯವಾಗಿರತಕ್ಕಂಥ ವಿಚಾರ. ಈ ಎಲ್ಲ ಪ್ರಕೃತಿಯು ನಿತ್ಯ ನಿರಂತರವಾಗಿ ಚಲನಾತ್ಮಕವಾಗಿಯೂ ಕ್ರಿಯಾತ್ಮಕವಾಗಿಯೂ ರಚನಾತ್ಮಕವಾಗಿಯೂ ಸುಂದರವಾಗಿಯೂ ಅಂದವಾಗಿಯೂ ಮಂದವಾಗಿಯೂ ನಡೆಯುತ್ತಿದೆ ವ್ಯವಹಾರ ಅಂತಾದರೆ ಅದು ನನ್ನ ಪ್ರಕೃತಿಯ ಪ್ರಭಾವ. ಪ್ರತಿಯೊಬ್ಬ ಮನುಷ್ಯನು ಕೂಡ ಊಟ ಮಾಡ್ತಾನೆ. ಆತನು ಮಾಡಿರ್ತಕ್ಕಂಥ ಅನ್ನವನ್ನು ಜೀರ್ಣ ಮಾಡ್ತಕ್ಕಂಥ ಕೆಲಸ ನನ್ನ ಪ್ರಕೃತಿ ಮಾಡುತ್ತದೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಮಲಗಿ ನಿದ್ರಿಸುತ್ತಾನೆ. ಅವನನ್ನು ಎಬ್ಬಿಸುವ ಕೆಲಸವನ್ನು ಕೂಡ ನನ್ನ ಪ್ರಕೃತಿ ಮಾಡುತ್ತದೆ. ಪ್ರತಿಯೊಂದು ಜೀವ ಜಂತು ರಾಶಿಗಳಲ್ಲಿಯೂ ಕೂಡ ಅವಸ್ಥೆಗಳ ರೂಪದಲ್ಲಿ ವಾಸವಾಗಿರುವಂಥದ್ದು ನನ್ನ ಪ್ರಕೃತಿ. ಇರುವೆ ಮೊದಲು ಮಾಡಿಕೊಂಡು ಇಡೀ ಬ್ರಹ್ಮಾಂಡವನ್ನು ಬೆಳಗತಕ್ಕಂಥ ಚತುರ್ಮುಖ ಬ್ರಹ್ಮನವರೆಗೂ ಕೂಡ ಇರುವಂಥದ್ದು ನನ್ನ ಪ್ರಕೃತಿ. ಆ ಎಲ್ಲ ಪ್ರಕೃತಿಯು ಈ ಎಲ್ಲ ಕೆಲಸಗಳನ್ನು ನಿತ್ಯ ನಿರಂತರವಾಗಿ ಮಾಡುತ್ತಿರುತ್ತದೆ. ಮನುಷ್ಯನು ಊಟ ಮಾಡಿ ಮಲಗಿದರೆ ಬೆಳಕಾಗುವುದರಲ್ಲಿ ಆ ಜೀರ್ಣಕ್ರಿಯೆಯನ್ನು ನನ್ನ ಪ್ರಕೃತಿ ಮಾಡಿರುತ್ತದೆ. ಇಷ್ಟೊಂದು ರಹಸ್ಯವಾಗಿ, ಇಷ್ಟೊಂದು ಸುಖಕರವಾಗಿ ನನ್ನ ಪ್ರಕೃತಿ ಕೆಲಸವನ್ನು ಮಾಡ್ತಾ ಇದೆ. ಇದನ್ನು ಯಾರು ತಿಳಿಯುತ್ತಿಲ್ವಲ್ಲ ಅರ್ಜುನ. ಇದನ್ನು ಯಾರು ರಹಸ್ಯವಾಗಿರ್ತಕ್ಕಂಥ ತತ್ವವನ್ನು, ವಿಚಾರವನ್ನು, ಆಚಾರವನ್ನು, ಕೆಲಸವನ್ನು, ಕಾರ್ಯವನ್ನು, ಇದೆಲ್ಲ ಸ್ವರೂಪ ಸಂಪೂರ್ಣವಾಗಿರ್ತಕ್ಕಂಥ ಕ್ರಿಯಾತ್ಮಕವಾದಂಥ ಈ ಜಗತ್ತಿನ ಅರಿವನ್ನು ಯಾರು ಹೊಂದಿಕೊಳ್ತಾರೋ ಅವರು ಈ ಜಗತ್ತಿಗೆ ಸಾಕ್ಷಿಭೂತರಾಗಿ ಇರುವುದಕ್ಕೆ ಸಾಧ್ಯವಿದೆ ಅರ್ಜುನ. ಅವರು ಯಾವ ಕಾರ್ಯಗಳಿಗೂ ಯಾವ ಕರ್ಮಗಳಿಗೂ ದುಃಖ ಪಡುವುದಿಲ್ಲ. ಯಾವ ಲಾಭಕ್ಕೂ ಯಾವ ಸುಖಕ್ಕೂ ಕೂಡ ಸಂತೋಷ ಪಡುವುದಿಲ್ಲ. ಅವರು ದ್ವಂದ್ವಾತೀತರಾಗುತ್ತಾರೆ. ಅವರಿಗೆ ನನ್ನ ಪ್ರಕೃತಿಯ ಅರಿವಾಯಿತು ಅಂತಾದರೆ ಇದು ನನ್ನದಲ್ಲ, ಇದು ಭಗವಂತನ ಪ್ರಕೃತಿ, ಇದರಲ್ಲಿ ನಾನು ಒಬ್ಬ ಪಾತ್ರಧಾರಿ ಅನ್ನುವಂಥ ಅರಿವು ಅವರಿಗಾಗುತ್ತದೆ. ಆದ್ದರಿಂದ ಯಾರು ಈ ರೀತಿಯಾಗಿರ್ತಕ್ಕಂಥ ಅರಿವನ್ನು ಮಾಡಿಕೊಳ್ಳುತ್ತಾರೆಯೋ, ನಾನೊಬ್ಬ ಪಾತ್ರಧಾರಿ ಅಂತ ಯಾರು ತಿಳಿದುಕೊಳ್ಳುತ್ತಾರೆಯೋ, ನನ್ನಲ್ಲಿ ಮಾಡ್ತಕ್ಕಂಥ ಪ್ರಕೃತಿ ಬೇರೆ ಇದೆ,
ಇದಕ್ಕೊಬ್ಬ ಮಾಲೀಕ ಬೇರೆ ಇದ್ದಾನೆ, ಯಜಮಾನ ಬೇರೆ ಇದ್ದಾನೆ, ಅವನು ನಿತ್ಯ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂಥ ಅರಿವು ಯಾರಿಗಿದೆಯೋ ಅವರು ಸುಖಿಗಳಾಗಿರುತ್ತಾರೆ ಅರ್ಜುನ. ಆದ್ದರಿಂದ ನಾನು ಹೇಳಿದಂತೆ ನೀನು ನಿತ್ಯ ಕೆಲಸ ಕಾರ್ಯಗಳನ್ನು ಮಾಡು, ನಿನ್ನ ಧರ್ಮ ಕರ್ಮಗಳನ್ನು ಮುಂದುವರಿಸು, ನಿನಗೆ ಪಾಪವಿಲ್ಲ, ಲೋಪವಿಲ್ಲ, ತಾಪವಿಲ್ಲ, ವ್ಯಾಪವಿಲ್ಲ, ನೀನು ಸಾಕ್ಷಿ ರೂಪನಾಗಿ ಮುಕ್ತನಾಗುತ್ತೀಯಾ ಅನ್ನುವಂಥ ಅಭಿಪ್ರಾಯವನ್ನ ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.